ಹಾಯ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ತುಂಬ ದಿವಸ ಆದಮೇಲೆ ಮತ್ತೆ ನಾವು ಮೀಟ್ ಆಗ್ತಾ ಇದ್ದೀವಿ. ಸೊ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಒಂದು ವಾರ ನಾನು ಅಪ್ಲೋಡ್ ಮಾಡೋದು ಮಿಸ್ ಮಾಡಿದೆ, ಯಾಕೆಂದರೆ ಈ ವಿಡಿಯೋ ತೆಗಿಲಿಕ್ಕೋಸ್ಕರನೇ ಒಂದು ವಾರ ಮಿಸ್ ಆಯಿತು. ಸೊ ಇವಾಗ ನಮ್ಮ ತೋಟದಲ್ಲಿ ಅಡಿಕೆ ಕೊಯ್ಲು ಕೊನೆಯ ಸೀಸನ್ನು. ಸೊ ಆ ಬ್ಯುಸಿಲಿದ್ದಿದ್ದರಿಂದ ನನಗೆ ಲಾಸ್ಟ್ ವೀಕ್ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ. ಸೊ ಹಾಗಿದ್ರೆ ತಡ ಮಾಡೋದು ಬೇಡ, ಬನ್ನಿ ನಮ್ಮ ಕಡೆಯ ಒಂದು ಅಡಿಕೆ ಕೊಯ್ಲು ಹೇಗಿರುತ್ತೆ ಅಂತ ನೋಡ್ಕೊಬರೋಣ. ನಮ್ಮ ಒಂದು ರೀಜನಲ್ಲಿ, ಅಂದರೆ ಸಿರಾ ತುಮಕೂರು ರೀಜನಲ್ಲಿ ನಾವು ತಿಂಗಳಿಗೊಂದ್ಸಲಿ ಅಡಿಕೆ ಕೊಯ್ಲು ಅಥವಾ ಕಟಾವು ಮಾಡ್ತೀವಿ. ಅದೇ ನಾನು ನಮ್ಮ ಅತ್ತೆ ಮನೆಯಲ್ಲಿ ಸಿರ್ಸಿಲಿ ಎಲ್ಲ ಒಂದೇ ಸಲ ಕೊಯ್ಲು ಮಾಡಿಬಿಟ್ಟು ಬೆಟ್ಟೆ ಅದು ಅಂತ ಹೇಳಿ ಬಿಳಿ ಗೋಟು ಅಂತ ಹೇಳಿಬಿಟ್ಟು ಮಾಡ್ತಾರೆ. ಸೊ ನಮ್ಮದ್ರಲ್ಲಿ ತಿಂಗಳಿಗೆ ಒಂದ್ಸಲಿ ಅಡಿಕೆ ಕೊಯ್ಲು ಮಾಡ್ತೀವಿ. ಇದು ನಮ್ಮದು ಕೊನೆಯ ಕೊಯ್ಲು. ಸೊ ಡಿಸೆಂಬರ್ ಕೊನೆಯಲ್ಲಿ ನಾವು ಕೊನೆಯ ಕೊಯ್ಲು ಮಾಡ್ಕೊಳ್ತೀವಿ. ಎರಡನೇ ದಿವಸ ಈ ಒಂದು ಏನು ಅಡಿಕೆ ನಾವು ಕೊಯ್ಲು ಮಾಡಿದ್ದೀವಿ ಅದನ್ನು ಮಿಷಿನ್ಗೆ ಹಾಕೋ ಕೆಲಸ ಇರ್ತದೆ. ಸೊ ಆ್ಯಕ್ಚುಲಾಗಿ ಅಡಿಕೆನ ಒಂದು ದಿವಸ ನಾವು ಬಿಟ್ಟರೆ ಅದೊಂದು ಸ್ವಲ್ಪ ಡ್ರೈ ಆದರೆ ಈ ಒಂದು ಮಿಷಿನ್ ಏನು ನಿಮಗೆ ಕಾಣಿಸ್ತಾ ಇದೆ ಅದರಲ್ಲಿ ಸಿಪ್ಪೆ ಸುಲಿಲಿಕ್ಕೆ ಭಾರಿ ಈಸಿ ಆಗುತ್ತೆ ಅಂತ ಹೇಳಿ ಒಂದು ದಿವಸ ನಾವು ಬಿಟ್ಟು ನೆಕ್ಸ್ಟ್ ದಿವಸ ನಾವು ಈ ಒಂದು ಆ್ಯಕ್ಟಿವಿಟಿನ ಇಟ್ಕೊಳ್ತೀವಿ. ಈ ಒಂದು ಮಿಷಿನ್ ನಾವು ಏನು ತರಿಸಿದ್ವಿ ಇದು ಲಾಟ್ ಮೋರ್ ಬೆಟರ್ ದೆನ್
ನಮ್ಮ ಹಳೆ ಮಿಷಿನ್ ಯೂಸ್ ಮಾಡ್ತಾ ಇದ್ದಿದ್ದು. ಇದರಲ್ಲಿ ಪ್ರತಿಯೊಂದನ್ನು ಇದು ಕ್ಲೀನ್ ಮಾಡುತ್ತೆ. ಅಲ್ಲಿ ಅವರು ತುಂಬಿದ ತಕ್ಷಣ ಇಲ್ಲಿ ಆ ವೇಸ್ಟ್ ಎಲ್ಲ ರಿಮೂವ್ ಮಾಡ್ತಾ ಇದೆ, ಮತ್ತು ಇಲ್ಲಿ ಫಿಲ್ಟರ್ ಔಟ್ ಮಾಡಿ ಬರೀ ಆದಷ್ಟು ಒಳ್ಳೆಯ ಒಂದು ಕಾಯಿನ ಮಾತ್ರ ಕೊಡ್ತಾ ಇದೆ. ಇದು ಆ್ಯಕ್ಚುಲಿ 8 ಬೆಲ್ಟ್ ಮಿಷಿನ್ನು. ಅಂದರೆ ನೀವು ನೋಡ್ತಾ ಇರೋ ಥರ 8 ಬೆಲ್ಟ್ಗಳಿದ್ದಾವೆ ನೋಡಿ, ಅದು ಆ ಕಾಯಿನ ಹೆಕ್ಕಲಿಕ್ಕೆ. ಸೊ ಅದು ಆ ಕಾಯಿನ ತೊಗೊಂಡಾದಮೇಲೆ ಅದನ್ನು ಸಿಪ್ಪೆ ಸುಲಿದು ಇಲ್ಲಿಂದ ಔಟ್ಪುಟ್ ಕೊಡುತ್ತೆ. ಔಟ್ಪುಟ್ಟು 3 ರೀತಿಯಾಗಿ ಬರುತ್ತೆ. ಒಂದು ಕ್ಲಿಯರ್ ಆಗಿರುವಂಥ ಒಂದು ಅಡಿಕೆ ಬರುತ್ತೆ, ಮತ್ತೊಂದು ಅರ್ಧಂಬರ್ಧ ಕಚ್ಚಿರುವಂಥದ್ದು ಒಂದು ಇದು ಔಟ್ಪುಟ್ ಬರುತ್ತೆ, ಮತ್ತು ಇನ್ನೊಂದು ಪೂರ್ತಿ ಏನು ಸುಲಿದೇನೆ ಹಾಗೆ ಬರುವಂಥ ಒಂದಷ್ಟು ಕಾಯಿಗಳು ಕೂಡ ಬೀಳುತ್ತೆ. ಇದನ್ನು ನಾವು ಒಂದಷ್ಟು ಲೇಡೀಸ್ನ ಕರ್ಕೊಬಂದು ಇದನ್ನೆಲ್ಲ ಕ್ಲೀನ್ ಮಾಡಿಸ್ತೀವಿ. ಸೊ ಯಾವುದು ಸುಲಿದಿರಲ್ವೋ ಅದನ್ನು ಪುನಃ ಅದರೊಳಗಡೆ ಹಾಕಿ ಸುಲಿಲಿಕ್ಕೆ ಟ್ರೈ ಮಾಡ್ತೀವಿ. ಕಡೆಗೂ ಆಗಲಿಲ್ಲ ಅಂತಂದರೆ ಅದನ್ನೆಲ್ಲ ಒಂದು ಕಡೆ ಇದು ಶೇಖರಣೆ ಮಾಡಿ ಕೈಯಲ್ಲೇ ಸುಲಿಯೋದನ್ನು ನಾವು ಮಾಡ್ತೀವಿ. ಇಲ್ಲಿ ನೀವು ನೋಡ್ತಾ ಇರೋ ಪ್ರಾಸೆಸ್ ಬಂದ್ಬಿಟ್ಟು ಸೆಪ್ರೇಷನ್ ಪ್ರಾಸೆಸ್ಸು. ಕ್ಲೀನಾಗಿ ಸುಲಿದಿರೋದನ್ನೆಲ್ಲನೂ ಒಂದು ಬುಟ್ಟಿಯೊಳಗಡೆ ಹಾಕಿ ಅದನ್ನು ತೊಗೊಂಡು ಹೋಗಿ ಡೈರೆಕ್ಟಾಗಿ ಇವಾಗ ಬೇಯಿಸೋದು. ಅಂದರೆ ನಮ್ಮ ಕಡೆ ಎಂತ ಮಾಡ್ತಾರೆ, ಕೆಂಪು ಗೋಟು ಅಂತ ಒಂದು ಮಾಡ್ತಾರೆ. ಸೊ ಅದಕ್ಕೆ ಈ ಅಡಿಕೆ ಹಾಲನ್ನೇ ಒಂದು ಪ್ರಿಪೇರ್ ಮಾಡಿ ಅದರಲ್ಲೇ ಈ ಹಸಿ ಅಡಿಕೆನ ನಾವು ಬೇಯಿಸ್ತೀವಿ. ಅಡಿಕೆ ಹಾಲು ಏನಿರ್ತದೆ ಅದು ಇಟ್ ಈಸ್ ಅ ಕಾನ್ಸಂಟ್ರೇಟೆಡ್ ವರ್ಷನ್ ಆಫ್ ಅಡಿಕೆ ರಸ. ಅದನ್ನು ಕುದಿಸಿ ಆ ವರ್ಷ ಎಲ್ಲ ಕುದಿಸಿರೋದು ರಸ ಹೀರ್ಕೊಂಡು ಆ ಕರೆ ಏನಿರುತ್ತೆ ಅದನ್ನೇ ಫೈನಲ್ಲಾಗಿ ರೆಡ್ಡಿಶ್ ಇದು ಬರುತ್ತೆ. ಸೊ ಅದನ್ನು ನಾವು ಯೂಸ್ ಮಾಡ್ತೀವಿ ಇದನ್ನು ಬಾಯ್ಲ್ ಮಾಡಲಿಕ್ಕೆ. ಸೊ ಈಗ ನೀವು ನೋಡ್ತಾ ಇರೋದು ಅಲ್ಲಿಂದ ಅದೆಲ್ಲ ಸಪ್ರೇಷನ್, ಪ್ರತಿಯೊಂದು ಪುಡಿನೂ ಸಪ್ರೇಟಾಗಿ ಫಿಲ್ಟರ್ ಔಟ್ ಆಗುತ್ತೆ. ಇದು ಲಾಸ್ಟ್ ಪ್ರಾಸೆಸ್ಸು, ಸಿಪ್ಪೆ ಎಲ್ಲ ಇದಾಗಿರೋದು. ಸೊ ಇವಾಗ ಇದನ್ನು ನಾವು ಅಡಿಕೆ ಗೋಟ್ ಏನಿದೆ ಇದನ್ನು ನಾವು ತೊಗೊಂಡು ಹೋಗಿ ಇದರಲ್ಲಿ ಹಾಕ್ತಾರೆ. ಸೊ ಇದು ಹಾಕಿ ಚೆನ್ನಾಗಿ ಕುದಿಸ್ತಾರೆ. ನಮ್ಮ ತಂದೆಯವರಂತೂ ಆಲ್ಮೋಸ್ಟ್ ಇಡೀ ನೈಟು ಕುದಿಸಿರೋದನ್ನು ನಾನು ನೋಡಿದ್ದೀನಿ. ಸೊ ಅಷ್ಟು ಏನು ಹಾರ್ಡ್ ವರ್ಕ್ ಇದೆ ಇದರಲ್ಲಿ. ಸೊ ಇದನ್ನು ಕುದಿಸ್ತಾ ಇದ್ದಾರೆ ಇವಾಗ. ಸೊ ಇಲ್ಲಿಗೆ ಇವತ್ತಿನ ವಿಡಿಯೋ ಎಂಡ್ ಆಗುತ್ತೆ. ಎಲ್ಲರಿಗೂ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತು ಮುಂದಿನ ವಾರ ಒಂದು ಹೊಸ ಟಾಪಿಕ್ ತೊಗೊಂಡು ಮತ್ತೆ ನಿಮ್ಮ ಹತ್ರ ಬರ್ತೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.